ಇಷ್ಟು ದಿನ ಸರ್ಕಾರಿ ಶಾಲೆ ಆಯಿತು, ಇದೀಗ ಅಂಗನವಾಡಿಗೂ ಕೂಡ ಆಪತ್ತು ಬಂದಿದೆ. ಖಾಸಗಿ ಶಾಲೆಗಳ ಎಫೆಕ್ಟ್ ಅಂಗನವಾಡಿಗೂ ಬರ್ತಿಲ್ಲ ಮಕ್ಕಳು. ಸರ್ಕಾರಿ ಶಾಲೆ ಆಯಿತು, ಈಗ ಅಂಗನವಾಡಿಗೂ ಬಂತು ಆಪತ್ತು. ಖಾಸಗಿ ಶಾಲೆಗಳ ಎಫೆಕ್ಟ್ ಅಂಗನವಾಡಿಗೂ ಬರ್ತಿಲ್ಲ ಮಕ್ಕಳು. ಸರ್ಕಾರದಿಂದ ಖಾಸಗಿ ಶಾಲೆಗಳಿಗೆ ಎಲ್ಕೆಜಿ ಹಾಗೂ ಯುಕೆಜಿ ಭಾಗ್ಯ. ಹೀಗಾಗಿ ರಾಜ್ಯದ ಹಲವು ಅಂಗನವಾಡಿಗಳಿಗಿಲ್ಲ ಮಕ್ಕಳ ಭಾಗ್ಯ. ಅಂಗನವಾಡಿಯಲ್ಲಿಲ್ಲ ಸಕಲ ವ್ಯವಸ್ಥೆ, ಹೀಗಾಗಿ ಮಕ್ಕಳ ಕೊರತೆ. ಮಕ್ಕಳ ಸಂಖ್ಯೆ ಕಡಿಮೆಯಾಗುತ್ತಿರುವುದಕ್ಕೆ ಸರ್ಕಾರವೇ ಕಾರಣ. ಇಲ್ಲಿ ಪಬ್ಲಿಕ್ ಶಾಲೆ ಹಾಗೂ ಕೆಪಿಎ ಶಾಲೆಗಳನ್ನ ಕೈ ಬಿಡುವಂತೆ ಮನವಿಯನ್ನ ಮಾಡಿದ್ದಾರೆ. ಅಂಗನವಾಡಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯ ಒದಗಿಸಿ, ಅಂಗನವಾಡಿಗಳಲ್ಲಿ ಎಲ್ಕೆಜಿ ಹಾಗೂ ಯುಕೆಜಿ ಜಾರಿಗೊಳಿಸಿ. ಅಂಗನವಾಡಿಗಳಲ್ಲಿ 17,000 ಜನ ಡಿಗ್ರಿ ಹೋಲ್ಡರ್ಸ್ ಕೆಲಸ ಮಾಡ್ತಿದ್ದಾರೆ. ಅಂಗನವಾಡಿಗಳಲ್ಲಿ ಶಿಕ್ಷಕರ ಕೊರತೆ ನೀಗಿಸಿ, ಮೂಲ ಸೌಲಭ್ಯ ಒದಗಿಸಿ. ಸಿದ್ದು ಸರ್ಕಾರಕ್ಕೆ ಎಐಟಿಯುಸಿ ಪ್ರಧಾನ ಕಾರ್ಯದರ್ಶಿ ತಿಳಿಸಿದ್ದಾರೆ. ಸರ್ಕಾರಿ ಶಾಲೆ ಆಯಿತು, ಈಗ ಅಂಗನವಾಡಿಗೆ ಆಪತ್ತು. ದಿನಗಳು ಕಳೀತಾ ಸರ್ಕಾರದ್ದು ಅಂತ ಯಾವುದು ಇರೋದಿಲ್ಲ ಅನ್ಸುತ್ತೆ. ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ, ಅಂಗನವಾಡಿಗಳಿಗೂ ಸಹಿತ ಈಗ ಬಂದು ಕೂತಿದೆ. ಯಾಕೆ ಹೋಗಲ್ಲ ಜನ? ಸರ್ಕಾರಿ ಆಸ್ಪತ್ರೆಗೆ ಯಾಕೆ ಹೋಗಲ್ಲ? ಸರ್ಕಾರಿ ಶಾಲೆಗಳಿಗೆ ಯಾಕೆ ಹೋಗಲ್ಲ? ಅಂಗನವಾಡಿಗೆ ಯಾಕೆ ಹೋಗ್ತಾ ಇಲ್ಲ? ಸಮಸ್ಯೆ ಏನಿದೆ? ಬೇಕಾದಂತ ವ್ಯವಸ್ಥೆ ಇಲ್ಲ. ಪ್ರಪಂಚ ಮುಂದೆ ಹೋಗ್ತಾ ಇದೆ, ಕಾಂಪಿಟೇಷನ್ ಹೆಚ್ಚಾಗಿದೆ. ಆದ್ರೆ ನಮ್ಮ ಸರ್ಕಾರಿ ಶಾಲೆಗಳು, ನಮ್ಮ ಸರ್ಕಾರಿ ಅಂಗನವಾಡಿಗಳು ಅದೇ ಸ್ಥಿತಿಯಲ್ಲಿ ಇದಾವೆ. ಅದೇ ಸ್ಥಿತಿಯಲ್ಲಿದ್ದಾವೆ ಅಂತ ಅಂದ್ರೆ ಎಲ್ಲಾ ಪೋಷಕರು, ಎಲ್ಲಾ ಪೇರೆಂಟ್ಸ್ಗಳು ಅವರವರ ಮಕ್ಕಳು ಚೆನ್ನಾಗಿ ಓದ್ಲಿ ಅಂತಾನೆ ಬಯಸ್ತಾರೆ, ಚೆನ್ನಾಗಿ ಎಜುಕೇಶನ್ ಸಿಗಬೇಕು ಅಂತ ಬಯಸ್ತಾರೆ. ಬಟ್ ಆ ವ್ಯವಸ್ಥೆ ಅಲ್ಲಿ ಇಲ್ಲ ಅಂತ ಅಂದಾಗ ಇನ್ನೇನು ಮಾಡ್ತಾರೆ? ಎಲ್ಲಿ ಆ ವ್ಯವಸ್ಥೆ, ಸರಿಯಾದ ವ್ಯವಸ್ಥೆ ಸಿಗುತ್ತೋ ಅಲ್ಲಿ ಹೋಗ್ತಾರೆ. ಇಡೀ ಲೈಫ್ ಒಳಗಡೆ ಅದು ಓದೋವರೆಗೂ ಆಗುತ್ತೆ. ಇವತ್ತಿನ ಮಕ್ಕಳು ಯಾವ ರೀತಿ ಅಲ್ಲಿಗೆ ಪ್ರತಿದಿನ ವ್ಯಾನ್ ಒಳಗಡೆ ಕಳಿಸ್ತೀವಿ, ಹೇಳ್ತೀವಿ ಅಂತ ಹೇಳ್ತಕ್ಕಂಥ ಸವಲತ್ತುಗಳು, ಸರ್ಕಾರದಿಂದ ಬಂದ ಸವಲತ್ತು ಎಲ್ಲ ಖರ್ಚು ಮಾಡಿದ್ಮೇಲೆ ನಮ್ಮ ಕೈ ಸೇರ್ತಾ ಇದೆ. ಉದಾಹರಣೆಗೆ ಅಂಗನವಾಡಿಗಳಲ್ಲಿ ಇವತ್ತು 4 ವರ್ಷದ ಮಗುನ ಸರ್ಕಾರಿ ಶಾಲೆಯಲ್ಲಿ ಓಪನ್ ಮಾಡಬೇಕು, ನಾವು ಶಾಲೆ ಉಳಿಸ್ಕೊಳ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಕಡೆ ನಾವು ನಮ್ಮ ಮಕ್ಕಳು ಆ ಏಜಿನವ್ರು ಅಲ್ಲಿಗೆ ಹೋದರೆ ನಮಗೆ ಕಷ್ಟ ಆಗ್ತಾ ಇದೆ ಅಂತೀವಿ. ಅಂಗನವಾಡಿಗಳಲ್ಲಿ ಸರ್ಕಾರಿ ಶಾಲೆ ಒಳಗಡೆ ಶಿಕ್ಷಕರು ಮತ್ತು ಅಲ್ಲಿ ಸವಲತ್ತುಗಳು ಚೆನ್ನಾಗೇ ಇದ್ದರೆ ಯಾವ ಮಕ್ಕಳು ಹೋಗದೆ ಇದಾಗೋದಿಲ್ಲ. ಮತ್ತು ಪಬ್ಲಿಕ್ ಶಾಲೆಗಳನ್ನು, ದಯವಿಟ್ಟು KPS ಶಾಲೆಗಳನ್ನು ಕೈ ಬಿಡಬೇಕು ಸರ್ಕಾರ. ಆ ಗ್ರಾಮದೊಳಗಡೆ ಇರ್ತಕ್ಕಂಥ ಶಾಲೆಗೆ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಟೀಚರ್ಸ್ನ ಕೊಟ್ಟರೆ ಅದು ಚೆನ್ನಾಗಾಗತ್ತೆ. ಇದನ್ನು ಎಷ್ಟು ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಹೋರಾಟ ಮಾಡ್ತಾ ಇದೆ. ಇಡೀ ಲೈಫ್ ಒಳಗಡೆ ಅದು ಓದೋವರೆಗೂ ಆಗುತ್ತೆ. ಇವತ್ತಿನ ಮಕ್ಕಳು ಯಾವ ರೀತಿ ಅಲ್ಲಿಗೆ ಪ್ರತಿದಿನ ವ್ಯಾನ್ ಒಳಗಡೆ ಕಳಿಸ್ತೀವಿ, ಹೇಳ್ತೀವಿ ಅಂತ ಹೇಳ್ತಕ್ಕಂಥ ಸವಲತ್ತುಗಳು, ಸರ್ಕಾರದಿಂದ ಬಂದ ಸವಲತ್ತು ಎಲ್ಲ ಖರ್ಚು ಮಾಡಿದ್ಮೇಲೆ ನಮ್ಮ ಕೈ ಸೇರ್ತಾ ಇದೆ. ಉದಾಹರಣೆಗೆ ಅಂಗನವಾಡಿಗಳಲ್ಲಿ ಇವತ್ತು 4 ವರ್ಷದ ಮಗುನ ಸರ್ಕಾರಿ ಶಾಲೆಯಲ್ಲಿ ಓಪನ್ ಮಾಡಬೇಕು, ನಾವು ಶಾಲೆ ಉಳಿಸ್ಕೊಳ್ಬೇಕು ಅಂತ ಅವ್ರು ಹೇಳ್ತಾರೆ. ಎಸ್, ಅಂಗನವಾಡಿಗಳಲ್ಲಿ ಕೊಡಬೇಕಾದಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ. ಒಳ್ಳೆ ಟೀಚರ್ಸ್ಗಳನ್ನ ಅಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ, ಅದನ್ನು ಅಲ್ಲಿ ಮಾಡಬೇಕಾಗುತ್ತೆ. ಅಂಗನವಾಡಿಗಳಲ್ಲಿ ಬೇಕಾದಂಥ ವ್ಯವಸ್ಥೆ, ಎಜುಕೇಷನ್, ಇವಾಗಿನ ಸಿಸ್ಟಮ್ ಯಾವ ರೀತಿಯಾಗಿದೆ ಅದನ್ನು ಅಲ್ಲಿ ತರಬೇಕಾಗುತ್ತೆ. ಬಟ್ ಸರ್ಕಾರ ಇದರತ್ತ ಯಾವುದು ಗಮನ ಹರಿಸ್ತಾ ಇಲ್ಲ. ಯಾಕೆ ಖಾಸಗಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ ಪೇರೆಂಟ್ಸ್ ಅಂತ ಅಂದರೆ ಎಜುಕೇಷನ್ ಪರ್ಪಸ್ಗಾಗಿ. ಒಳ್ಳೆ ಎಜುಕೇಷನ್ ಸಿಗುತ್ತೆ. ಎಷ್ಟು ಲಕ್ಷ ಫೀಸ್ ಇದ್ರೂ ಸಹಿತ ಯಾಕೆ ಕಳಿಸ್ತಾರೆ? ಫ್ರೀ ಯಾಕೆ ಕೊಟ್ಟರು ಸಹಿತ ಯಾಕೆ ಅಂಗನವಾಡಿಗೆ ಕಳಿಸ್ತಾ ಇಲ್ಲ ಅಂತ ಅಂದರೆ ಸಮಸ್ಯೆ ಏನಿದೆ ಅಂತ ಸರ್ಕಾರ ಗಮನಿಸ್ಬೇಕಲ್ವಾ? ಸರ್ಕಾರ ಸಮಸ್ಯೆಗಳನ್ನ ನೋಡೋದಿಲ್ಲ, ಎಲ್ಲಿ ದುಡ್ಡು ಬರುತ್ತೋ ಅದನ್ನ ನೋಡುತ್ತೆ. ಹಾಗಾಗಿ ಸರ್ಕಾರಿ ಆಸ್ಪತ್ರೆಗಳು ಕೂಡ ಬಂದ್ ಆಗ್ತಾ ಇದ್ದಾವೆ, ಸರ್ಕಾರಿ ಶಾಲೆಗಳು ಸಹಿತ ಬಂದ್ ಆಗ್ತಾ ಇದ್ದಾವೆ. ಇದೀಗ ಅಂಗನವಾಡಿ ಸಹಿತ ಬಂದ್ ಮಾಡೋದಕ್ಕೆ ಅಂದರೆ ಮಕ್ಕಳು ಬರ್ತಾ ಇಲ್ಲ ಅಂತ ಹೇಳುವಂಥ ಆರೋಪ. ಇದೆಲ್ಲವೂ ಕೂಡ ಯಾಕೆ ಬರ್ತಾ ಇಲ್ಲ, ಏನಾಗಿದೆ ಅನ್ನೋದನ್ನ ಗಮನಿಸಬೇಕು. ಇವಾಗಿನ ಟೆಕ್ನಾಲಜಿ ಹೇಗಿದೆ ಆ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಯಾಕೆ ಬರಲ್ಲ ಮಕ್ಕಳು? ಬಟ್ ಸರ್ಕಾರಕ್ಕೂ ಬೇಕಾಗಿದ್ದು ಅದೇ, ರೋಗಿಗೂ ಬೇಕಿದ್ದು ಹಾಲುವನ್ನ, ಡಾಕ್ಟರ್ ಹೇಳಿದ್ದು ಹಾಲುವನ್ನ. ಆ ರೀತಿಯಾದಂಥ ಪರಿಸ್ಥಿತಿ ಆಗಿದೆ ಇಲ್ಲಿ.